ಎಲ್ಲ ಆತ್ಮೀಯ ವೀಕ್ಷಕರಿಗೂ ಶಾರದಾ ವಿದ್ಯಾಲಯಕ್ಕೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಹೊಸದಾಗಿ BSF ಒಳಗ ರಿಕ್ರೂಟ್ಮೆಂಟ್ ಆಗಿದ್ದ ಎಷ್ಟು ಪೋಸ್ಟ್ಗಳದಾವ, ಸೆಲೆಕ್ಷನ್ ಪ್ರೊಸೆಸ್ ಯಾವ ತರ ಇರ್ತದ, ಎಕ್ಸಾಮ್ಗೆ ಯಾವ ಏರಿಯಾದಾಗ ಯಾವ ತರ ಕ್ವಶನ್ಸ್ ಕೇಳ್ತಾರೆ, ನಮ್ಮ ಪ್ರಿಪರೇಷನ್ ಯಾವ ತರ ಇರಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಯಾರಾದರೂ ಮೊದಲ ಬಾರಿ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಯಾರಾದರೂ 10th ಪಾಸ್ ಆಗಿದ್ರೆ ಅವರಿಗೂ ಕೂಡ ಮಿಸ್ ಮಾಡಲ್ದ ಈ ಒಂದು ವಿಡಿಯೋನ ಶೇರ್ ಮಾಡಿ. ಓಕೆ, ಇವಾಗ ಯಾವ್ದು ಕರೆದಿದ್ದಾರೆ ನೋಡ್ರಿ, BSF ಕಾನ್ಸ್ಟೇಬಲ್ ಅಂತಕ್ಕಂಥ ಹುದ್ದೆಗೆ ಹೊಸದಾಗಿ ಏನಾಗಿದೆಪ್ಪ ಅಂದ್ರೆ ಟ್ರೇಡ್ಮೆನ್ ಅಂತಕ್ಕಂಥ ಹುದ್ದೆಗೆ 2025ರ ಒಂದು ನೋಟಿಫಿಕೇಶನ್ ಆಗಿದೆ. ಸೊ ನೋಟಿಫಿಕೇಶನ್ ಒಳಗ ಟೋಟಲ್ ಪೋಸ್ಟ್ಗಳು ಎಷ್ಟು ಅದಾವ ಅಂದ್ರೆ 3588 ಪೋಸ್ಟ್ಗಳದಾವ. ನೆಕ್ಸ್ಟ್ ಇದು ಸೆಲೆಕ್ಷನ್ ಪ್ರೊಸೆಸ್ ನೋಡ್ಬೋದು. ಅದಕ್ಕಿಂತ ಮುಂಚೆ ಅಪ್ಲಿಕೇಶನ್ ಡೇಟ್ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂದ್ರೆ 26th ಜುಲೈಗೆ ಅಪ್ಲಿಕೇಶನ್ ಹಾಕುವಂತ ಡೇಟ್ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ಲಾಸ್ಟ್ ಡೇಟ್ ಯಾವಾಗಿರ್ತದ್ರಿ 25th ಆಗಸ್ಟ್ ಇದೈತಿ. ನೆಕ್ಸ್ಟ್ ಮಂತ್ ಆಗಸ್ಟ್ 25 ತನಕ ನಮಗೆ ಅಪ್ಲಿಕೇಶನ್ ಹಾಕಕ ಲಾಸ್ಟ್ ಡೇಟ್ ಇರ್ತದ. ನೆಕ್ಸ್ಟ್ ಜನರಲ್, OBS, EWS ಸರ್ಟಿಫಿಕೇಟ್ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀಸ್ ಎಷ್ಟು ಅದ ರೀ, 100 ರೂಪಾಯಿ ಅದ. SC ST ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫೀಸ್ ಇರೋದಿಲ್ಲ. ನೆಕ್ಸ್ಟ್ ಯಾವ ವಯಸ್ಸಿನಿಂದ ಯಾವ ವಯಸ್ಸಿನ ತನಕ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು ಅಂದ್ರೆ ಮಿನಿಮಮ್ ಎಷ್ಟು ಇರ್ಬೇಕಂದ್ರೆ ರೀ, ಕನಿಷ್ಠ 18 ವರ್ಷ ಇರಬೇಕು. ಮ್ಯಾಕ್ಸಿಮಮ್ ಎಷ್ಟು ಇರ್ಬೇಕ್ರಿ, 25 ವರ್ಷ ಇರಬೇಕು. SC ST ಇದ್ರೆ ಅವರಿಗೆ 3 ರಿಂದ 5 ವರ್ಷ ಸಡಿಲಿಕೆ ಇರ್ತದೆ. ನೆಕ್ಸ್ಟ್ ಅದಾದ ನಂತರ ನೋಡ್ಬೋದು ನೋಡ್ರಿ, ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಈ ಒಂದು BSF ಟ್ರೇಡ್ಮೆನ್ ಕಾನ್ಸ್ಟೇಬಲ್ ಹುದ್ದೆಗೆ ನೀವೇನಾದ್ರೂ ಆಯ್ಕೆ ಆಗ್ಬೇಕಾಗಿತ್ತಂದ್ರೆ ಫಸ್ಟ್ ಏನಿರ್ತದ್ರಿ, ಎಕ್ಸಾಮ್ ಇರ್ತದ. ಸೊ ಪ್ಯಾಟರ್ನ್ ಬಗ್ಗೆನೂ ನೆಕ್ಸ್ಟ್ ಡಿಸ್ಕಷನ್ ಮಾಡ್ತೀವಿ. ನೆಕ್ಸ್ಟ್ ಇದಾದ ನಂತರ ಏನಿರ್ತದ್ರಿ, ಫಿಸಿಕಲ್ ಇರ್ತದ. ನೆಕ್ಸ್ಟ್ ಮೆಡಿಕಲ್ ಇರ್ತದ. ಕೊನೆಯದಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ನಿಮ್ಮನ್ನ ಆ ಹುದ್ದೆಗೆ ಆಯ್ಕೆ ಮಾಡ್ಕೋತಾರ. ನೆಕ್ಸ್ಟ್ ನೋಡ್ಬೋದು ನಮ್ದ ಸೆಲೆಕ್ಷನ್ ಪ್ರೊಸೆಸ್ ಒಳಗ ರಿಟರ್ನ್ ಎಕ್ಸಾಮ್ ಒಳಗ ಸಿಲೆಬಸ್ ಏನ್ ಬರ್ತದಪ್ಪ ಅಂದ್ರೆ ಟೋಟಲ್ ಎಷ್ಟು ಇರ್ತಾವ್ರಿ, 100 ಕ್ವಶನ್ಗಳು ಇರ್ತಾವ. ಎಷ್ಟು ಇರ್ತಾವ್ರಿ, 100 ಕ್ವಶನ್ ಇರ್ತಾವ. 100 ಕ್ವಶನ್ಗೆ ಮಾರ್ಕ್ಸ್ ಎಷ್ಟು ಇರ್ತಾವ್ರಿ, 100 ಮಾರ್ಕ್ಸ್ ಇರ್ತಾವ. ಯಾವುದೇ ರೀತಿಯಾಗಿರ್ತಕ್ಕಂಥ ನೆಗೆಟಿವ್ ಅಂಕಗಳು ಈ ಒಂದು ಎಕ್ಸಾಮ್ ಒಳಗ ಇರೋದಿಲ್ಲ. ನೆಕ್ಸ್ಟ್ ಸಿಲೆಬಸ್ ಏನೇನು ಬರ್ತದಪ್ಪ ಅಂದ್ರೆ ಮ್ಯಾಥ್ಸ್ 25 ಕ್ವಶನ್ಗಳು ಬರ್ತಾವ್ರಿ. ನೆಕ್ಸ್ಟ್ ರೀಸನಿಂಗ್ 25 ಕ್ವಶನ್ ಬರ್ತಾವ. ಮ್ಯಾಥ್ಸ್ ಎಷ್ಟ್ರಿ, 25 ಕ್ವಶನ್. ರೀಸನಿಂಗ್ ಎಷ್ಟ್ರಿ, 25 ಕ್ವಶನ್ ಬರ್ತಾವ. ನೆಕ್ಸ್ಟ್ GK ಮತ್ತು GS ಕೂಡಿ ಎಷ್ಟು ಬರ್ತಾವ್ರಿ, 25 ಕ್ವಶನ್ ಬರ್ತಾವ. ನೆಕ್ಸ್ಟ್ ನೀವು ಹಿಂದಿ ಗ್ರಾಮರ್ ತಗೋಬಹುದು ಅಥವಾ ಇಂಗ್ಲಿಷ್ ಗ್ರಾಮರ್ ತಗೋಬಹುದು. ಎರಡೂ ಕೂಡಿ ಎಷ್ಟು ಇರ್ತಾವ್ರಿ, 25 ಅಂಕಗಳಿರ್ತಾವ. ಒಂದ್ಸಲ ಕರೆಕ್ಟ್ ಆಗಿ ಸ್ಕ್ರೀನ್ಶಾಟ್ ತಗೋರಿ, ಭಾಳ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅದ ನಿಮ್ದು BSF ಟ್ರೇಡ್ಮೆನ್ ಕಾನ್ಸ್ಟೇಬಲ್ದ. ಇದೇನಪ್ಪ ಅಂದ್ರೆ ಸಿಲೆಬಸ್ ಅದ. ನೆಕ್ಸ್ಟ್ ಇದಾದ ನಂತರ ಫಿಸಿಕಲ್ ಒಳಗ ಪುರುಷ ಅಭ್ಯರ್ಥಿಗಳಿಗೆ ಹೈಟ್ ಎಷ್ಟು ಇರ್ಬೇಕ್ರಿ, 165 ಸೆಂಟಿಮೀಟರ್ ಹೈಟ್ ಇರಬೇಕು. ನೆಕ್ಸ್ಟ್ ಮಹಿಳಾ ಅಭ್ಯರ್ಥಿಗಳದ್ದು ಎಷ್ಟು ಇರ್ಬೇಕ್ರಿ, 155 ಸೆಂಟಿಮೀಟರ್ ಹೈಟ್ ಇರಬೇಕು. ಇದಾದ ನಂತರ ನೀವೇನಾದ್ರೂ ST ಅಭ್ಯರ್ಥಿಗಳಾಗಿದ್ರೆ ST ಪುರುಷ ಅಭ್ಯರ್ಥಿಗಳದ್ದು ಹೈಟ್ ಎಷ್ಟು ಇರ್ಬೇಕ್ರಿ, 160 ಸೆಂಟಿಮೀಟರ್ ಇರಬೇಕು. ST ಮಹಿಳಾ ಅಭ್ಯರ್ಥಿಗಳದ್ದು ಹೈಟ್ ಎಷ್ಟು ಇರ್ಬೇಕ್ರಿ, 148 ಸೆಂಟಿಮೀಟರ್ ಇರಬೇಕು. ನೆಕ್ಸ್ಟ್ ಚೆಸ್ಟ್ ಪುರುಷ ಅಭ್ಯರ್ಥಿಗಳದ ನಾರ್ಮಲ್ ಆಗಿ 75 ಸೆಂಟಿಮೀಟರ್ ಇರಬೇಕು. ನೆಕ್ಸ್ಟ್ ಎಕ್ಸ್ಪಾಂಡ್ ಮಾಡಂದಾಗ 5 ಸೆಂಟಿಮೀಟರ್ ಏನಾಗಬೇಕ್ರಿ, ಎಕ್ಸ್ಪಾಂಡ್ ಆಗಬೇಕು. ಮಹಿಳಾ ಅಭ್ಯರ್ಥಿಗಳಿಗಂತೂ ಇರುವುದಿಲ್ಲ. ನೆಕ್ಸ್ಟ್ ರನ್ನಿಂಗ್ ಅಂತ ಬಂದಾಗ 5 ಕಿಲೋಮೀಟರ್ ರನ್ನಿಂಗ್ ಇರ್ತದೆ. 5 ಕಿಲೋಮೀಟರ್ನ 24 ನಿಮಿಷ ಒಳಗೆ ಕವರ್ ಮಾಡಬೇಕು. ಭಾಳ ಈಸಿ ಅದ. ನೆಕ್ಸ್ಟ್ ಮಹಿಳಾ ಅಭ್ಯರ್ಥಿಗಳಿಗೆ 1.6 ಕಿಲೋಮೀಟರ್ನ 8 ನಿಮಿಷ 30 ಸೆಕೆಂಡ್ ಟೈಮ್ ಕೊಟ್ಟಿದ್ದಾರೆ. ಅಗದಿ ಈಸಿಯಾಗಿ ಎಲ್ಲರೂ ಪಾಸ್ ಆಗ್ತಾರ. ಫಿಸಿಕಲ್ ಆಯ್ತು. ನೆಕ್ಸ್ಟ್ ಈ ಒಂದು ಎಕ್ಸಾಮ್ ಬರ್ದ ನೀವೇನಾದ್ರೂ ಒಂದು ಹುದ್ದೆಗೆ ಆಯ್ಕೆ ಆದ್ರೆ ನಿಮಗೆ ಸ್ಯಾಲ್ರಿ ಎಷ್ಟು ಇರ್ತದ್ರಿ, 21,700 ರೂಪಾಯಿ ಸ್ಯಾಲ್ರಿ ಇರ್ತದ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಎಷ್ಟು ಇದು ಸ್ಟಾರ್ಟಿಂಗ್ ಇರ್ತದ. ನೆಕ್ಸ್ಟ್ ನಿಮಗೆ ಇಷ್ಟು ಬರ್ತದೆ 69,100 ರೂಪಾಯಿ. ಸೊ ಅದೇ ರೀತಿಯಾಗಿ ಮತ್ತೇನಾದ್ರೂ ನಿಮಗೆ BSF ಟ್ರೇಡ್ಮೆನ್ ಕಾನ್ಸ್ಟೇಬಲ್ ಬಗ್ಗೆ ಇನ್ಫಾರ್ಮೇಶನ್ ಬೇಕಾಗಿತ್ತಂದ್ರೆ ನಮ್ಮ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅದೇ ರೀತಿಯಾಗಿ ನಾವು ನಿಮ್ಗೆ ಏನೋ ಡೌಟ್ ಇದ್ರು, ಏನೋ ಸಮಸ್ಯೆ ಇದ್ರು
ಇದ್ರ ಬಗ್ಗೆ ನಾವು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆ ಒಳಗ ಈಗ ಮುಂಬರ್ತಕ್ಕಂಥ ಫಿಸಿಕಲ್ ಅದಾವ್ರಿ SSC GD ಮತ್ತು ಅಗ್ನಿವೀರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಫಿಸಿಕಲ್ ಬ್ಯಾಚ್ಗಳನ್ನ ಸ್ಟಾರ್ಟ್ ಮಾಡಿರ್ತೀವಿ. ಮಹಿಳಾ ಅಭ್ಯರ್ಥಿಗಳಿಗೆ ಫ್ರೀ ಆಗಿರ್ತದೆ. ಸೊ ಯಾರಾದರೂ ನಿಮ್ಮ ಸ್ನೇಹಿತರು ಅಗ್ನಿವೀರ ಎಕ್ಸಾಮ್ ಬರೆದು SSC ಎಕ್ಸಾಮ್ ಬರೆದು ಫಿಸಿಕಲ್ ಪ್ರಾಕ್ಟೀಸ್ ಮಾಡೋರಿದ್ರೆ ನಮ್ಮ ಸಂಸ್ಥೆ ಒಳಗೆ ಫ್ರೀ ಇರ್ತದೆ. ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಇನ್ಫಾರ್ಮೇಶನ್ ಕೊಡಿ. ಥ್ಯಾಂಕ್ ಯು. ಜೈ ಹಿಂದ್.